ಸ್ನೇಹಿತರೆ, ಒಂದು ದಿನ ರಾತ್ರಿ ಜೋರಾಗಿ ಸುರಿಯುತ್ತಿರುವ ಮಳೆ. ರಸ್ತೆಯಲ್ಲಿ ವಾಹನಗಳ ಸಂಚಾರ ವಿರಳವಾಗಿತ್ತು. ಅರ್ಜುನ್ ತನ್ನ ಕಾರಿನಲ್ಲಿ ಒಂಟಿಯಾಗಿ ಪ್ರಯಾಣಿಸುತ್ತಿದ್ದ. ಅವನಿಗೆ ಮನೆ ತಲುಪಲು ಇನ್ನೂ 30 ನಿಮಿಷಗಳ ದಾರಿಯಿತ್ತು. ರೇಡಿಯೋದಲ್ಲಿ ಹಳೆಯ ಹಾಡು ಗುನುಗುತ್ತಿತ್ತು. ಅಷ್ಟರಲ್ಲಿ ರಸ್ತೆಯ ಬದಿಯಲ್ಲಿ ಒಬ್ಬ ವ್ಯಕ್ತಿ ಕೈ ಮಾಡಿ ಲಿಫ್ಟ್ ಕೇಳಿದ. ಇಂತಹ ಮಳೆಯಲ್ಲಿ ಯಾರೋ ಪಾಪ ಎಂದುಕೊಂಡ ಅರ್ಜುನ್ ಕಾರನ್ನು ನಿಲ್ಲಿಸಿದ. ಆ ವ್ಯಕ್ತಿ ಕಾರಿನ ಒಳಗೆ ಬಂದು ಕುಳಿತ. ಅವನು ನೋಡಲು ಸಾಧಾರಣವಾಗಿದ್ದ, ಆದರೆ ಅವನ ಕಣ್ಣುಗಳಲ್ಲಿ ಏನೋ ಒಂದು ಆತಂಕವಿತ್ತು. ತುಂಬಾ ಧನ್ಯವಾದಗಳು ಸರ್, ನನ್ನನ್ನು ಮುಂದಿನ ಚೆಕ್ ಪೋಸ್ಟ್ ಹತ್ತಿರ ಇಳಿಸಿದ್ರೆ ಸಾಕು ಎಂದ ಆ ಅಪರಿಚಿತ. ಅರ್ಜುನ್ ಕಾರನ್ನು ಮುಂದುವರಿಸಿದ. ಪರವಾಗಿಲ್ಲ, ಇಂತಹ ಮಳೆಯಲ್ಲಿ ವಾಹನ ಸಿಗುವುದು ಕಷ್ಟ. ನಿಮ್ಮ ಹೆಸರೇನು ಎಂದು ಕೇಳಿದ. ನನ್ನ ಹೆಸರು ರವಿ. ಆದ್ರೆ ಸರ್, ದಯವಿಟ್ಟು ವೇಗವಾಗಿ ಹೋಗಿ, ನನ್ನ ಹತ್ರ ಇರುವುದು ಇಂದು ಕೇವಲ 30 ನಿಮಿಷಗಳು ಮಾತ್ರ ಎಂದ ರವಿ. ಅವನ ದನಿಯಲ್ಲಿ ನಡುಕವಿತ್ತು. ಅರ್ಜುನ್ ಆಶ್ಚರ್ಯದಿಂದ, 30 ನಿಮಿಷಗಳೇ? ಯಾಕೆ, ಏನಾದರೂ ಅರ್ಜೆಂಟ್ ಕೆಲಸವಿದೆಯೇ ಎಂದು ಕೇಳಿದ. ರವಿ ತನ್ನ ವಾಚ್ ನೋಡಿಕೊಂಡ. ಇಲ್ಲ ಸರ್, ಇದು ಕೆಲಸದ ವಿಷಯವಲ್ಲ, ಜೀವದ ಪ್ರಶ್ನೆ. ಸರಿಯಾಗಿ 12 ಗಂಟೆಗೆ ನನ್ನ ಪ್ರಾಣ ಹೋಗುತ್ತದೆ ಎಂದು ಒಬ್ಬರು ಶಾಪ ಹಾಕಿದ್ದಾರೆ, ಅಥವಾ ಭವಿಷ್ಯ ನುಡಿದಿದ್ದಾರೆ ಎನ್ನಬಹುದು ಎಂದು ವಿಚಿತ್ರವಾಗಿ ನಕ್ಕ. ಅರ್ಜುನ್ಗೆ ಇದು ತಮಾಷೆ ಎನಿಸಿತು. ಏನ್ ಸರ್, ನೀವು ಈ ಕಾಲದಲ್ಲೂ ಶಾಪ ಭವಿಷ್ಯ ಅಂತ ನಂಬ್ತೀರಾ ಎಂದು ನಗುತ್ತಾ ಕೇಳಿದ. ಆದರೆ ರವಿ ನಗಲಿಲ್ಲ. ನನಗೂ ನಂಬಿಕೆ ಇರಲಿಲ್ಲ ಸರ್, ಆದರೆ ಕಳೆದ 2 ಗಂಟೆಗಳಲ್ಲಿ ನನ್ನ ಜೊತೆ ನಡೆದ ಘಟನೆಗಳು ನನ್ನನ್ನು ನಂಬುವಂತೆ ಮಾಡಿವೆ. ಮೊದಲು ನನ್ನ ಬೈಕ್ ಕೆಟ್ಟು ಹೋಯಿತು, ನಂತರ ನನ್ನ ಫೋನ್ ಕಳೆದು ಹೋಯಿತು. ಈಗ ಸರಿಯಾಗಿ ಸಮಯ 11:40. ಇನ್ನೂ 20 ನಿಮಿಷ ಇದೆ. ಅರ್ಜುನ್ ಸುಮ್ಮನೆ ಕಾರನ್ನು ಓಡಿಸುತ್ತಿದ್ದ, ಆದರೆ ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ ಶುರುವಾಯಿತು. ರವಿ ಆಗಾಗ ಹಿಂದೆ ತಿರುಗಿ ನೋಡುತ್ತಿದ್ದ. ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬಂತೆ ವರ್ತಿಸುತ್ತಿದ್ದ. ಸಮಯ 11:50 ಆಗುತ್ತಿದ್ದಂತೆ ಇನ್ನು 10 ನಿಮಿಷ ಬಾಕಿ. ಮಳೆ ಇನ್ನೂ ಜೋರಾಯಿತು. ಕಾರಿನ ವೈಪರ್ಗಳು ವೇಗವಾಗಿ ಚಲಿಸುತ್ತಿದ್ದವು. ರವಿ ಬೆವರಿಳಿಸಲು ಶುರು ಮಾಡಿದ. ಸರ್, ದಯವಿಟ್ಟು ಕಾರನ್ನು ನಿಲ್ಲಿಸಬೇಡಿ, ಏನಾದರೂ ಆಗಲಿ, 12 ಗಂಟೆಯವರೆಗೂ ನಾವು ಚಲಿಸುತ್ತಲೇ ಇರಬೇಕು ಎಂದು ಅಂಗಲಾಚಿದ. ಅರ್ಜುನ್ಗೆ ಈಗ ನಿಜಕ್ಕೂ ಗಾಬರಿಯಾಯಿತು. ಯಾರು ನಿಮ್ಮನ್ನು ಕೊಲ್ಲುತ್ತಾರೆ, ದೆವ್ವನ ಅಥವಾ ಮನುಷ್ಯನ? ಗೊತ್ತಿಲ್ಲ ಸರ್, ಆದರೆ 12 ಗಂಟೆಗೆ ನನ್ನ ಕಥೆ ಮುಗಿಯುತ್ತದೆ. ರವಿ ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸಲು ಶುರು ಮಾಡಿದ. ಸಮಯ 11:95. ಇನ್ನು 5 ನಿಮಿಷ. ರಸ್ತೆಯಲ್ಲಿ ದಟ್ಟ ಮಂಜು ಆವರಿಸಿತ್ತು. ಅರ್ಜುನ್ ಕಾರಿನ ವೇಗವನ್ನು ಕಡಿಮೆ ಮಾಡಿದ. ಸರ್, ವೇಗವಾಗಿ ಹೋಗಿ, ನಿಲ್ಲಿಸಬೇಡಿ, ರವಿ ಕಿರುಚಿದ. ಅಷ್ಟರಲ್ಲಿ ಕಾರಿನ ಇಂಜಿನ್ನಿಂದ ವಿಚಿತ್ರ ಶಬ್ದ ಬಂತು. ಕಾರು ಥಟ್ಟನೆ ನಿಂತು ಹೋಯಿತು. ಛೇ, ಇದೇನಾಯಿತು? ಅರ್ಜುನ್ ಗಾಬರಿಯಿಂದ ಸ್ಟಿಯರಿಂಗ್ ಮೇಲೆ ಕೈ ಕುಕ್ಕಿದ. ರವಿ ಮುಖದಲ್ಲಿ ಮರಣದ ಛಾಯೆ ಕಾಣಿಸಿತು. ಮುಗಿಯಿತು, ಇನ್ನು ಉಳಿಯಲಾರೆ ಎಂದು ಅಳುತ್ತಾ ಹೇಳಿದ. ಅರ್ಜುನ್ ಕಾರನ್ನು ಸ್ಟಾರ್ಟ್ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಅದು ಆಗಲಿಲ್ಲ. ಗಡಿಯಾರದಲ್ಲಿ ಸಮಯ 11:59. ರವಿ ಅಲುಗಾಡದೆ ಕುಳಿತಿದ್ದ. ಅವನ ಕಣ್ಣುಗಳು ಕತ್ತಲೆಯಲ್ಲಿ ಏನನ್ನೋ ದಿಟ್ಟಿಸುತ್ತಿದ್ದವು. ಅವರು ಬಂದರು ಎಂದು ಪಿಸುಗುದ್ದಿದ. ಅರ್ಜುನ್ ಕಿಟಕಿಯಿಂದ ಹೊರಗೆ ನೋಡಿದ. ಕತ್ತಲೆಯಲ್ಲಿ ಯಾರೋ ನಿಂತಿರುವಂತೆ ಭಾಸವಾಯಿತು. ಮಿಂಚು ಬಂದಾಗ ಆ ಆಕೃತಿ ಸ್ಪಷ್ಟವಾಯಿತು. ಅದು ಬಿಳಿ ಬಟ್ಟೆ ಧರಿಸಿದ ಒಬ್ಬ ಮುದುಕ. 12 ಆಯಿತು. ರವಿ ಜೋರಾಗಿ ಕಿರುಚಿದ. ಅರ್ಜುನ್ ಭಯದಿಂದ ಕಣ್ಣು ಮುಚ್ಚಿಕೊಂಡ. ಒಂದು ದೊಡ್ಡ ಶಬ್ದವಾಯಿತು, ಢಮಾರ್. ಕೆಲವು ಕ್ಷಣಗಳ ನಂತರ ನಿಶ್ಶಬ್ದ. ಅರ್ಜುನ್ ಮೆಲ್ಲನೆ ಕಣ್ಣು ತೆರೆದ. ಪಕ್ಕದ ಸೀಟಿನಲ್ಲಿ ನೋಡಿದ. ಅಲ್ಲಿ ರವಿ ಇರಲಿಲ್ಲ. ಸೀಟು ಖಾಲಿಯಾಗಿತ್ತು. ಕಾರಿನ ಬಾಗಿಲು ಹಾಕಿಕೊಂಡೇ ಇತ್ತು. ರವಿ ಎಲ್ಲಿ ಹೋದ? ಅರ್ಜುನ್ ಗಾಬರಿಯಿಂದ ಕಾರಿನಿಂದ ಇಳಿದ. ಮಳೆ ನಿಂತಿತ್ತು. ಕಾರಿನ ಬಾನೆಟ್ನ ಮೇಲೆ ಹೊಗೆ ಬರುತ್ತಿತ್ತು. ಅಷ್ಟರಲ್ಲಿ ಹಿಂದಿನಿಂದ ಒಂದು ಪೊಲೀಸ್ ಜೀಪ್ ಬಂದು ನಿಂತಿತು. ಪೊಲೀಸ್ ಇನ್ಸ್ಪೆಕ್ಟರ್ ಇಳಿದು ಬಂದು, ಏನ್ ಸರ್, ರಾತ್ರಿ ಹೊತ್ತು ಇಲ್ಲಿ ಕಾರ್ ನಿಲ್ಲಿಸಿದ್ದೀರಾ? ಇದು ಡೇಂಜರ್ ಜಾಗ ಎಂದರು. ಅರ್ಜುನ್ ನಡೆದ ವಿಷಯವೆಲ್ಲವನ್ನೂ ಹೇಳಿದ. ಸರ್, ಇಲ್ಲೊಬ್ಬ ರವಿ ಅಂತ ಇದ್ದ. 12 ಗಂಟೆಗೆ ಸಾಯ್ತೇನೆ ಅಂತಿದ್ದ. ಈಗ ನೋಡಿದ್ರ ಕಾಣಿಸಿದ್ದಾಳೆ. ಇನ್ಸ್ಪೆಕ್ಟರ್ ಮುಖದಲ್ಲಿ ಒಂದು ವಿಚಿತ್ರ ನಗು ಮೂಡಿತು. ಸರ್, ನೀವು ಹೇಳ್ತಿರುವ ವ್ಯಕ್ತಿ ಹೆಸರು ರವಿಕುಮಾರ್ ಅಲ್ವಾ? ಕೆಂಪು ಶರ್ಟ್ ಹಾಕಿದ್ನಾ? ಹೌದು. ನಿಮ್ಗೆ ಹೇಗೆ ಗೊತ್ತು? ಇನ್ಸ್ಪೆಕ್ಟರ್ ಆಕಾಶದ ಕಡೆ ನೋಡಿ ಹೇಳಿದ್ರು. ಸರ್, ಸರಿಯಾಗಿ 1 ವರ್ಷದ ಹಿಂದೆ ಇದೇ ದಿನ ಇದೇ ಸಮಯಕ್ಕೆ, ಅಂದ್ರೆ ರಾತ್ರಿ 12 ಗಂಟೆಗೆ
ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ರವಿಕುಮಾರ್ ಎಂಬ ವ್ಯಕ್ತಿ ಸ್ಥಳದಲ್ಲೇ ತೀರಿಕೊಂಡಿದ್ದ. ಅವನು ಸಾಯುವ ಮುನ್ನ ಎಲ್ಲರ ಹತ್ತಿರವೂ ನನ್ನನ್ನು ಕಾಪಾಡಿ, ಇನ್ನು 30 ನಿಮಿಷ ಇದೆ ಅಂತ ಕೇಳ್ಕೊಂಡಿದ್ನಂತೆ. ಅರ್ಜುನ್ಗೆ ಮೈಯೆಲ್ಲ ತಣ್ಣಗಾಯಿತು. ಹಾಗಾದ್ರೆ ತನ್ನ ಕಾರಿನಲ್ಲಿ ಇಷ್ಟು ಹೊತ್ತು ಕುಳಿತಿದ್ದವನು ಮನುಷ್ಯನಲ್ಲವೇ? ಇನ್ಸ್ಪೆಕ್ಟರ್ ಮುಂದುವರಿಸಿದರು. ಪ್ರತಿ ವರ್ಷ ಈ ದಿನ ಅವನು ಬರ್ತಾನೆ ಸರ್. ತನ್ನ ಸಾವಿನ ಸಮಯವಾದ 12 ಗಂಟೆಯವರೆಗೂ ಲಿಫ್ಟ್ ಕೇಳ್ತಾನೆ. 12 ಆದ ತಕ್ಷಣ ಮಾಯವಾಗ್ತಾನೆ. ಅರ್ಜುನ್ ಕಾರಿನ ಸೀಟಿನ ಕಡೆ ನೋಡಿದ. ಅಲ್ಲಿ ರವಿ ಕುಳಿತಿದ್ದ ಜಾಗದಲ್ಲಿ ಇನ್ನೂ ನೀರಿನ ಒದ್ದೆ ಇತ್ತು. ಗಡಿಯಾರದಲ್ಲಿ ಈಗ ಸಮಯ 12:05. ಆ 30 ನಿಮಿಷಗಳು ಅರ್ಜುನ್ ಜೀವನದಲ್ಲಿ ಎಂದಿಗೂ ಮರೆಯಲಾರದ ಭಯಂಕರ ನೆನಪಾಗಿ ಉಳಿದವು. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗಿಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.